ಹಾಯ್ ನಮಸ್ಕಾರ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಕುತೂಹಲಕಾರಿ ದಂತಕಥೆಯಾದ ಕಾಳಿ ದೇವಿಯ ಪಾದದ ಅಡಿಯಲ್ಲಿ ಶಿವನು ಹೇಗೆ ಬಂದನು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಶಿವನ ಕಥೆಗಳಲ್ಲಿ ಅವನು ನೀಲಿ ವಿಷವನ್ನು ಉಸಿರಾಡಿ ಎಲ್ಲರನ್ನು ರಕ್ಷಿಸಿದ ನಂತರ ದೇವರುಗಳನ್ನು ಭಯಭೀತಿಗೊಳಿಸುತ್ತಿದ್ದ ಮತ್ತೊಬ್ಬ ರಾಕ್ಷಸನನ್ನು ಅವನು ಎದುರಿಸಿದನು. ರಕ್ತ ಬೀಜ ಎಂಬ ದುಷ್ಟ ರಾಕ್ಷಸನು ತನ್ನ ಮಹಾನ್ ಶಕ್ತಿಗಳಿಂದಾಗಿ ಕೊಲ್ಲಲಾಗದವನಾದನು. ಅವನ ರಕ್ತದ ಹನಿ ನೆಲವನ್ನು ಮುಟ್ಟಿದಾಗಲೆಲ್ಲ ಅವನು ತಕ್ಷಣವೇ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದನು. ಪರಿಣಾಮವಾಗಿ ಅವನು ನಿಯಂತ್ರಿಸಲಾಗದವನಾದನು ಮತ್ತು ದುರ್ಗಾದೇವಿಯನ್ನು ಕರೆದು ಆ ರಾಕ್ಷಸನನ್ನು ಭೂಮಿಯ ಮುಖದಿಂದ ನಿರ್ನಾಮ ಮಾಡಲು ಒತ್ತಾಯಿಸಲಾಯಿತು. ಆದಾಗ್ಯೂ ದುರ್ಗೆ ತನ್ನ ಆಯುಧದಿಂದ ಅವನನ್ನು ಗಾಯಗೊಳಿಸಿದ ತಕ್ಷಣ ಅವನ ರಕ್ತ ಭೂಮಿಯ ಮೇಲೆ ಬಿದ್ದಿತು ಮತ್ತು ಬಿದ್ದ ಪ್ರತಿಯೊಂದು ಹನಿಯಿಂದ ಇನ್ನೂ 100 ರಾಕ್ಷಸರು ಬೆಳೆದರು. ಮಾತೆ ದುರ್ಗೆ ಅವನನ್ನು ಕೊಲ್ಲಲು ಸಾಧ್ಯವಾದಾಗಲೂ ಅವನ ರಕ್ತ ಭೂಮಿಯ ಮೇಲೆ ಚೆಲ್ಲಿದ ಕ್ಷಣ ಇನ್ನೂ 100 ಆವೃತ್ತಿಗಳು ಹೊರಹೊಮ್ಮಿದವು. ಆದ್ದರಿಂದ ದುರ್ಗಾ ತನ್ನ ಮಾತೃ ಪಾರ್ವತಿ ಅವತಾರದಿಂದ ರೂಪಾಂತರಗೊಂಡು ಕಾಳಿಯ ಉಗ್ರ ರೂಪವನ್ನು ತೆಗೆದುಕೊಂಡಳು. ಶಿವನು ರಕ್ತ ಬೀಜ ಎಂಬ ರಾಕ್ಷಸನನ್ನು ಸೋಲಿಸಲು ಅವಳನ್ನು ನಿಯೋಜಿಸಿದನು. ನಂತರ ಅವಳು ಶಕ್ತಿಯ ಅತ್ಯಂತ ಶಕ್ತಿಶಾಲಿ ಚಿತ್ರಣವಾದಳು. ಇದು ಶಿವನ ರುದ್ರ ಅವತಾರಗಳಿಗೆ ಸಮಾನವಾಗಿದೆ. ಕಾಳಿ ಎಂಬ ಕ್ರೂರ ಮಹಿಳೆಯು ರಾಕ್ಷಸರ ದೇಹಗಳಿಂದ ತಲೆಗಳನ್ನು ಕತ್ತರಿಸಲು ಪ್ರಾರಂಭಿಸಿದಳು ಮತ್ತು ಒಂದು ಹನಿಯು ನೆಲವನ್ನು ಮುಟ್ಟಲು ಬಿಡದೆ ಎಲ್ಲ ರಕ್ತವನ್ನು ಕುಡಿದಳು. ಈ ರೀತಿಯಾಗಿ ಅವಳು ತನ್ನ ಕೈಯಲ್ಲಿ ಮತ್ತು ಕುತ್ತಿಗೆಯ ಸುತ್ತಲೂ ಕತ್ತರಿಸಿದ ದೇಹದ ಭಾಗಗಳನ್ನು ಹೊಂದಿರುವ ದೇವತೆಯಾದಳು. ದುಷ್ಟ ಮತ್ತು ನಕಾರಾತ್ಮಕತೆಯ ನಾಶಕಳಾಗಿ ಅವಳ ಭಯಾನಕ ನೋಟಕ್ಕೆ ಗುರುತಿಸಲ್ಪಟ್ಟಳು. ರಾಕ್ಷಸ ಸೈನ್ಯವನ್ನು ಸೋಲಿಸಿ ಕೊಂದು ಅವರ ರಕ್ತವನ್ನು ಕುಡಿದು ಅವರು ಮರುಜನ್ಮ ಪಡೆಯದಂತೆ ತಡೆದ ನಂತರ ಕಾಳಿ ತನ್ನ ತಾಂಡವ ನೃತ್ಯವನ್ನು ಕೋಪದಿಂದ ಪ್ರಾರಂಭಿಸಿದಳು. ಅವಳು ಅವರ ರಕ್ತವನ್ನು ಸೇವಿಸಿ ರಕ್ತಸಿಕ್ತ ಕೋಪದ ಉಂಡೆಯಾಗಿ ಮಾರ್ಪಟ್ಟಳು ಮತ್ತು ಮುಗ್ಧ ಜನರನ್ನು ಕೊಲ್ಲಲು ಪ್ರಾರಂಭಿಸಿದಳು. ಇದು ಭೂಮಿಯ ಮೇಲೆ ವಿನಾಶವನ್ನು ಉಂಟು ಮಾಡಿತು. ಅದು ಶಿವನನ್ನು ಭಯಭೀತಗೊಳಿಸಿತು. ಕಾಳಿ ಉಂಟು ಮಾಡಬಹುದಾದ ವಿನಾಶವನ್ನು ಅರಿತುಕೊಂಡು ಕಾಳಿಯನ್ನು ತಡೆಯಲು ಎಲ್ಲ ದೇವರುಗಳು ಶಿವನನ್ನು ಬೇಡಿಕೊಂಡರು. ಕಾಳಿ ನರ್ತಿಸುತ್ತಾ ಮಲಗಿದ್ದ ಶವಗಳ ಮೇಲೆ ನಡೆಯುತ್ತಿದ್ದಾಗ ಶಿವನು ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಕಾಳಿಯ ಕಡೆಗೆ ಧಾವಿಸಿದನು. ತನ್ನ ದಾರಿಯಲ್ಲಿರುವ ಯಾರನ್ನೂ ಮತ್ತು ಎಲ್ಲರನ್ನೂ ಕೊಲ್ಲುವುದನ್ನು ತಡೆಯಲು ಶಿವನು ಸ್ವಂತ ಶವಗಳ ನಡುವೆ ಮಲಗಿದನು. ಮಾತೆ ಕಾಳಿಯು ಭಾವಪರವಶ ಸ್ಥಿತಿಯಲ್ಲಿ ಹಲವಾರು ಶವಗಳನ್ನು ತುಳಿಯುತ್ತಿದ್ದಾಗ ಶಿವನು ತನ್ನ ದಾರಿಯಲ್ಲಿ ಮಲಗಿರುವುದನ್ನು ಅವಳು ಗಮನಿಸಲಿಲ್ಲ. ಹೀಗಾಗಿ ಮಾತೆ ಕಾಳಿ ಅವನ ಮೇಲೆ ಕಾಲಿಟ್ಟ ತಕ್ಷಣ ಅವಳು ನಿಲ್ಲಿಸಿ ತನ್ನ ತಪ್ಪನ್ನು ಅರಿತುಕೊಂಡಳು. ಪಾರ್ವತಿಯ ಅವತಾರವಾಗಿ ಅವಳು ತನ್ನ ಗಂಡನ ಮೇಲೆ ಕಾಲಿಟ್ಟಳು. ಇದು ಪಾಪವೆಂದು ಪರಿಗಣಿಸಲ್ಪಟ್ಟಿತು. ಅದಕ್ಕಾಗಿಯೇ ಅವಳು ತನ್ನ ತಪ್ಪಿಗೆ ಬೇಗನೆ ವಿಷಾದಿಸಿದಳು. ತನ್ನ ನಾಲಿಗೆಯನ್ನು ಹೊರಚಾಚಿದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.